ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋರ್ ಗೇಮರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ OB54 ಅಪ್ಡೇಟಿಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಸುಮಾರು ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೇನು ಅಪ್ಡೇಟ್ ಬರೋಕ್ಕಾಯ್ತಲ್ವಾ, ಸೊ ಹಂಗೆ ಮೇಲೆ ಕೆಲವೊಂದು ಅಪ್ಡೇಟ್ಸ್ಗಳನ್ನ ಹಂಗೆ ನೋಡ್ಕೊಂಡು ಬಂದ್ಬಿಡೋಣ. ಸೊ ಹೊಸಬರು ಯಾರಾದರೂ ಜಾಯ್ನ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟಿಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಗೈಸ್, ನಮ್ಮ ಗೇಮಲ್ಲಿ ಗೋಲ್ಡ್ ರಾಯಲ್ ಅಂಡ್ ವೆಪನ್ ರಾಯಲ್ನ ರಿಮೂವ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಹೊಸದಾಗಿ ಬೇರೆ ಯಾವುದೋ ಒಂದು ರಾಯಲ್ನ ತಗೋ ಬರ್ತಾ ಇದಾರಂತೆ. ಸೊ ಹಾಗಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಗರಿನ ಕಡೆಯಿಂದಾನೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಪ್ಡೇಟ್ ಆದ್ಮೇಲೆ ಗೋಲ್ಡ್ ರಾಯಲ್ ಅಂಡ್ ವೆಪನ್ ರಾಯಲ್ ನ ನೋಡಕ್ಕಾಗಲ್ಲ. ಹಾಗೇನೆ ಗೋಲ್ಡ್ ರಾಯಲ್ ವೋಚರ್ ಮತ್ತೆ ವೆಪನ್ ರಾಯಲ್ ವೋಚರ್ ಸಮೇತ ರಿಮೂವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೊಸದಾಗಿ ಗೋಲ್ಡನ್ ವ್ಯಾಲೆಟ್ ವೋಚರ್ ಅಂತ ಹೇಳ್ಬಿಟ್ಟು ಹೊಸ ವೋಚರ್ ನ ತಗೋ ಬರ್ತಾ ಇದ್ದಾರೆ. ಇನ್ಮೇಲೆ ಈ ಎರಡು ವೋಚರ್ ಇರಲ್ಲ. ಸೊ ಯಾರೆಲ್ಲ ಇನ್ನೂ ವೋಚರ್ ನ ಇಟ್ಕೊಂಡಿದ್ರೆ ಆದಷ್ಟು ಬೇಗ ಸ್ಪಿನ್ ಮಾಡಿ ಖಾಲಿ ಮಾಡ್ಕೊಳ್ಳಿ. ಹಾಗೇನಾದ್ರು ಖಾಲಿ ಮಾಡಿಲ್ಲ ಅಂದ್ರೂ ತೊಂದರೆ ಏನಿಲ್ಲ, ಅದನ್ನ ನಾವು ಅಪ್ಡೇಟ್ ಆದ್ಮೇಲೆ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಅಂದ್ರೆ ಗೋಲ್ಡನ್ ವ್ಯಾಲೆಟ್ ವೋಚರ್ಗೆ. ಇದರಿಂದ ಸುಮಾರು ಜನ ಯೋಚನೆ ಮಾಡಬಹುದು, ನಾವು ಇದ್ರಲ್ಲೇ ಓಸಿಯಾಗಿ ವೆಪನ್ ಮತ್ತೆ ಬಂಡಲ್ ನ ತಗೊಳ್ತಿದ್ದೋ, ಇದೇ ರಿಮೂವ್ ಮಾಡ್ಬಿಟ್ರಲ್ಲ ಇನ್ನೇನ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರನೇ ಗರನದವರು ಗೋಲ್ಡನ್ ರಾಯಲ್ ಸ್ಪಿನ್ ಅಂತ ಹೇಳಿ ಒಂದು ಹೊಸ ರಾಯಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂತ ದೊಡ್ಡ ಹೊಸದಾಗಿ ಏನು ಇಲ್ಲ. ಏನಪ್ಪಾ ಅಂದ್ರೆ ಇಷ್ಟು ದಿನ ನೀವು ವೆಪನ್ ರಾಯಲ್ ಮತ್ತೆ ಗೋಲ್ಡ್ ರಾಯಲ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಸ್ಪಿನ್ ಮಾಡ್ತಾ ಇದ್ರಿ. ಆದ್ರೆ ಇನ್ಮೇಲೆ ಈ ಗೋಲ್ಡನ್ ರಾಯಲ್ ಸ್ಪಿನ್ ಇವೆಂಟ್ ಅಲ್ಲಿ ಬಂಡಲ್ ಮತ್ತೆ ವೆಪನ್ ನ ಎರಡು ಸಮೇತ ಒಂದೇ ರಾಯಲ್ ಅಲ್ಲಿ ತಗೋ ಬರ್ತಾ ಇದಾರೆ. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ರಿಂಗ್ ಇವೆಂಟ್ ಟೈಪ್. ರಿಂಗ್ ಇವೆಂಟ್ ಅಲ್ಲಿ ಆದ್ರೆ ಡೈಮಂಡ್ ಕೊಟ್ಟು ಸ್ಪಿನ್ ಮಾಡ್ತಾ ಇದ್ದೋ, ಆದ್ರೆ ಈ ಇವೆಂಟ್ ಅಲ್ಲಿ ಗೋಲ್ಡ್ ಕೊಟ್ಟು ಸ್ಪಿನ್ ಮಾಡ್ತೀವಿ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಈ ಹೊಸ ರಾಯಲ್ ಇವೆಂಟ್ ಅಲ್ಲಿ ತಗೋಬರೋ ಬಂಡಲ್ ಸ್ಕ್ರೀನ್ ಅಲ್ಲಿ ಸಮೇತ ತೋರಿಸ್ತೀನಿ ನೋಡ್ಕೊಳ್ಳಿ. ಆ ಗ್ರೋನ್ಸ್ ಆ ವೆಪನ್ ಮತ್ತೆ ಆ ಬಂಡಲ್ ಆ ಎರಡು ಸಮೇತ ಈ ಹೊಸ ರಾಯಲ್ ಅಲ್ಲಿ ತಗೋ ಬರ್ತಾ ಇದ್ರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗೈಸ್, ಓಕೆನಾ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೈಸ್, ಇನ್ಮೇಲೆ ನೀವು ಸೋಷಿಯಲ್ ಮೀಡಿಯಾ ಪೇಜ್ ನ ಅಂದ್ರೆ ನಿಮ್ಮ ಗೇಮ್ ಪ್ರೊಫೈಲ್ ಪೇಜ್ ಅಲ್ಲಿ ಆಡ್ ಮಾಡ್ಕೋಬಹುದು. ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟಿಕ್ ಟಾಕ್ ಆಗಿರ್ಬೋದು. ಅಂದ್ರೆ ಟಿಕ್ ಟಾಕ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಅಲ್ವಾ, ಸೊ ಅದೊಂದು ಬಿಟ್ಟು ಮಿಕ್ಕಿದ್ನೆಲ್ಲನೂ ಸಮೇತ ನಾವು ಆಡ್ ಮಾಡ್ಕೋಬಹುದು. ಇದೊಂಥರ ಬೆಸ್ಟ್ ಫ್ಯೂಚರ್ ಅಂತಾನೆ ಹೇಳ್ತೀನಿ. ಅಂದ್ರೆ ನಮ್ಮಂತ ಕ್ರಿಯೇಟರ್ಸ್ ಗೆ ಫಾಲೋವರ್ಸ್ ನ ಅಂಡ್ ಸಬ್ಸ್ಕ್ರೈಬರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಇದೊಂಥರ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಇವಾಗ ಹಿಂದಿಂದ ಸ್ಕ್ರೀನ್ ಅಲ್ಲಿ ನೋಡ್ತಿದ್ರಿ ಅಲ್ವಾ, ಇದು ಬೇರೆ ಏನಿಲ್ಲ, ಮ್ಯಾಪ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಿದ್ರೆ. ಅಂದ್ರೆ CSL ಅಲ್ಲ, ಇನ್ಮೇಲೆ ಕಲ್ಹರಿ ಮ್ಯಾಪ್ ಅಲ್ಲಿ ಜಿಪ್ಲೈನ್ ಇರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಪೈರೋ ಪೆಟ್ ಇದೆ ನೋಡಿ. ಈ ಪೈರೋ ಪೆಟ್ ನ ನಾವು ಇನ್ಮೇಲೆ ಅಂದ್ರೆ ಕಲರ್ ಆಗಿ ಬೇರೆ ಪೆಟ್ಗಳನ್ನ ನಾವು ಆಡ್ ಮಾಡ್ಕೋಬಹುದು. ಅಂದ್ರೆ ತಗೋ ಬರ್ತಿದ್ರೆ ಅಪ್ಡೇಟ್ ಆದ್ಮೇಲೆ ಎಕ್ಸ್ಟ್ರಾ ಒಂದು ಸ್ಪಿನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ನ ತಗೋ ಬರ್ತಾ ಇದಾರೆ. ಸೊ ಇನ್ಮೇಲೆ ಆರೆಂಜ್ ಕಲರ್ ಇತ್ತಲ್ವಾ, ಪಿಂಕ್ ಕಲರ್ ಮತ್ತೆ ಬ್ಲೂ ಕಲರ್, ಇನ್ಮೇಲೆ ನಾವು ಎಲ್ಲಾ ಕಲರ್ ಅಲ್ಲೂ ಸಮೇತ ಪೈರೋ ಪೆಟ್ ನ ನಾವು ನೋಡಬಹುದು. ಹಾಗೆ ನೆಕ್ಸ್ಟ್ ಚೇಂಜಸ್ ಏನಪ್ಪಾ ಅಂದ್ರೆ ನೀವು MI2B ಮತ್ತೆ SVDY ಅಲ್ಲಿ ನೀವು ಫೈರ್ ಮಾಡ್ಬೇಕಾದ್ರೆ ಅಂದ್ರೆ ಆಪೋಸಿಟ್ ಇರೋ ಎನಿಮಿಗೆ ಡ್ಯಾಮೇಜ್ ಕೊಡುತ್ತೆ ಅಲ್ವಾ, ಆದ್ರೆ ಅದು ಕಾಣಿಸ್ತಾ ಇರಲಿಲ್ಲ ಇಷ್ಟು ದಿನ. ಆದ್ರೆ ಅಪ್ಡೇಟ್ ಆದ್ಮೇಲಿಂದ ನಮ್ಗೆ ಈ ರೀತಿ ಕಾಣಿಸುತ್ತೆ. ನೀವು ಸ್ಕ್ರೀನ್ ಅಲ್ಲಿ ಸಮೇತ ನೋಡ್ತಾ ಇರಬಹುದು. ಅಂದ್ರೆ ಗ್ಲೋವಾಲ್ ಅಲ್ಲೇ ಮಾರ್ಕ್ ಮಾಡಿ ತೋರಿಸುತ್ತೆ, ಅಂದ್ರೆ ಎನಿಮಿ ಯಾವ ಕಡೆಯಿಂದ ಫೈರ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಈ ಫ್ಯೂಚರ್ ನನಗೊಂಥರ ಲೈಕ್ ಆಯ್ತು. ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗೈಸ್. ಇನ್ಮೇಲೆ ರೂಮ್ ಮ್ಯಾಚ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಪೆಕ್ಟರ್ ಲಿಸ್ಟ್ ಅಲ್ಲಿ ಇರ್ತಾರಲ್ವಾ, ಅವ್ರು ನಮ್ಮನ್ನ ಈ ರೀತಿನೇ ನಮ್ಮನ್ನ ಸ್ಪೆಕ್ಟ್ ಮಾಡಿ ನೋಡ್ಕೋಬಹುದು. ಫುಲ್ 360 ಡಿಗ್ರಿಲಿ ಎಲ್ಲೆಲ್ಲಿ ಇದೀವಿ ಅಂತೇಳಿ ಫುಲ್ ಕ್ಲೀನ್ ಆಗಿ ನೋಡ್ಕೋಬಹುದು. ಇಂತರ ಫನ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ ಸ್ಕ್ವಾಡ್ ಅಲ್ಲಿ ನೀವು ಎಲಿಮಿನೇಟ್ ಆದ್ಮೇಲೆ ನಿಮ್ಮ ಫ್ರೆಂಡ್ ನ ಸ್ಪೆಕ್ಟ್ ಮಾಡಿ ನೋಡ್ಬೇಕಾದ್ರೆ ಅವ್ನು ಎಷ್ಟು ಗ್ಲೋವಲ್ ಇಟ್ಟಿದ್ದಾನೆ, ಎಷ್ಟು ಮೆಡಿಕಿಟ್ ಇಟ್ಟಿದ್ದಾನೆ, ಎಷ್ಟು ಲ್ಯಾಂಡ್ ಮೇಲ್ ಇಟ್ಟಿದ್ದಾನೆ, ಎಷ್ಟು ಗ್ರೆನೇಡ್ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಸ್ಪೆಕ್ಟ್ ಮಾಡಿ ನೋಡ್ಕೋಬಹುದು. ಇದು ಒಂಥರ ಬೆಸ್ಟ್ ಫ್ಯೂಚರ್ ಅಂತಾನೆ ಹೇಳ್ತೀನಿ. ಸೊ ನಾನು ಹೇಳಿದ್ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಗಳನ್ನ ಮಾತ್ರ ಹೇಳಿದ್ದೀನಿ. ಇನ್ನು ಕೆಲವೊಂದೆಲ್ಲ ನೀವು ಅಪ್ಡೇಟ್ ಆದ್ಮೇಲೆ ನೀವೇ ನೋಡಿ ತಿಳ್ಕೊಳ್ಳಿ ಗೇಮ್ ಅಲ್ಲಿ ಏನೇನು ಚೇಂಜಸ್ ಮಾಡಿದಾರೆ ಅಂತ. ಅದಂತ ದೊಡ್ಡ ವಿಷಯ ಇಲ್ಲ ಹಂಗಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಪ್ರತಿಯೊಂದು ಅಪ್ಡೇಟ್ ಅಲ್ಲೂ ಮಾಡೋ ಅಂತದ್ದೇ, ಅಂದ್ರೆ ಒಂದೊಂದು ಅಪ್ಡೇಟ್ ಅಲ್ಲೂ ಅಂದ್ರೆ ಒಂದೊಂದು ಜಾತ್ರೆ ಅನ್ನೋ ತರನೇ ನಮ್ಮ ಅಪ್ಡೇಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಅಂತ ದೊಡ್ಡದಾಗಿ ಮಾತಾಡಕ್ ಏನಿಲ್ಲ. ಅಂದ್ರೆ ಕೆಲವೊಂದು ಪರವಾಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ, ಅಂತನ್ನ ಮಾತ್ರ ನಾನು ಹೇಳ್ತೀನಿ. ಬಿಟ್ರೆ ಇನ್ನು ಮಿಕ್ಕಿರೋದ್ನೆಲ್ಲ ನೀವೇ ನೋಡಿ ತಿಳ್ಕೊಳ್ಳಿ. ಅಂದ್ರೆ ನೀವೇ ಉಗಿತೀರಾ. ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಅಲ್ಲಿ ನಾವು ಉಗಿತಾನೆ ಬರ್ತೀವಿ. ಆದ್ರೆ ನಾವು ಉಗಿತಾ ಇನ್ನೂ ಉಗಿಯಂಗೆ ಮಾಡ್ತಾವ್ರೆ. ಅಂದ್ರೆ ಕ್ಯಾಕರ್ಸ್ ಉಗಿದ್ರು ಸಮೇತ ಅದನ್ನ ಒರೆಸ್ಕೊಂಡು ನಾವು ಹಂಗೇನೆ ಮಾಡೋದು ಅಂತ ಹೇಳ್ಬಿಟ್ಟು ಗರ್ನದವ್ರು ಮಾಡ್ತಾ ಇದಾರೆ. ಓಕೆ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. 10K ನಿಯರ್ ಹೇಳಿದೀವಿ, ಬೇಗ 10K ರೀಚ್ ಆಗೋಣ. 10K ರೀಚ್ ಆದ್ಮೇಲೆ ಒಂದು ಬಿಗ್ಗೆಸ್ಟ್ ಗಿವ್ ಅವೇ ಮಾಡೋಣ ಅಂತಿದ್ದೀನಿ, ಅದನ್ನ ಸಮೇತ ಮಾಡೋಣ. ಅದ್ರ ಜೊತೆಗೆ ಸೊ ಅದ್ರ ಮಧ್ಯದಲ್ಲೇ ನಮ್ಮ ಚಾನಲ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅನೌನ್ಸ್ಮೆಂಟ್ ಮಾಡೋಣ ಅಂತಿದ್ದೀನಿ. ಅದೆಲ್ಲದಕ್ಕೂ ಸಮೇತ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಈ ಟೂರ್ನಮೆಂಟ್ ನಾನು ಒಬ್ಬನೇ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಕ್ರಿಯೇಟರೇ, ಅವನು ನಾನು ಸೇರಿನೇ ಈ ಟೂರ್ನಮೆಂಟ್ ನ ಕೊಲಾಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಹಾಕಿದೀವಿ. ಸೊ ಆದಷ್ಟು ಬೇಗನೆ ಅತಿ ಶೀಘ್ರದಲ್ಲಿ ನೀವು ಅದರ ಅನೌನ್ಸ್ಮೆಂಟ್ ನ ನೀವು ನೋಡಬಹುದು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ ಗೈಸ್, ಲವ್ ಯು ಗೈಸ್, ಬಾಯ್.